ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಅಂಡ್ ಪ್ರೊಟೆಕ್ಷನ್ ಅಷ್ಟೇ. ಡ್ಯುಯಲ್ ಡೆನ್ಸಿಟಿ ಸೋಲ್, ಲಾಂಗ್ ರೈಡ್ ಮಾಡುವಾಗ ವೆರಿ ಸಿಂಪಲ್ ಫ್ರಮ್ ಔಟ್ ಸೈಡ್. ಸೊ ಇದ್ರದ್ದು ಮೇನ್ ಡಿಸ್ಟ್ರಿಬ್ಯೂಷನ್ ಬಂದು ಪವರ್ ಸ್ಪೋರ್ಟ್ಸ್ ಅವರು ತಗೊಂಡಿದ್ದಾರೆ. ಥಿಕ್ ಲೇಯರ್ ಮೆಮೊರಿ ಫೋಮ್ ಯೂಸ್ ಮಾಡಿದ್ದಾರೆ. ಹಾಯ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ನ್ಯೂ ಬ್ಲಾಗ್ಗೆ. ಸೊ ಆಲ್ರೆಡಿ ನೀವು ತಮ್ನೆಲ್ ಅಲ್ಲಿ ನೋಡಿರೋ ಹಾಗೆ ಇವತ್ತು ನಾನು ಒಂದು ಸ್ಪೆಷಲ್ ರೈಡಿಂಗ್ ಬೂಟ್ಸ್ ರಿವ್ಯೂ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಕ್ವಿಕ್ಲಿ. ಆಕ್ಚುಲಿ ಐ ವಾಸ್ ಅಬೌಟ್ ಟು ಯೂಸ್ ಇಟ್, ಬಟ್ ನಾನು ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ರಿವ್ಯೂ ಕೊಟ್ಟರೆ ಯಾರಿಗಾರು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿವ್ಯೂ ಮಾಡ್ತಿದ್ದೀನಿ. ಸೊ ದಿಸ್ ಈಸ್ ದಟ್ ಬೂಟ್ಸ್, ಕಾರ್ಡಾ ಪಾತ್ ಫೈಂಡರ್ ಅಂತ ಹೇಳಿ ಈ ತರ ಪ್ಯಾಕೇಜ್ ಕೊಟ್ಟಿದ್ದಾರೆ ನೋಡಿ. ಆಲ್ರೆಡಿ ಓಪನ್ ಮಾಡಿದ್ದೆ ಬಟ್ ಯೂಸ್ ಮಾಡಿರ್ಲಿಲ್ಲ. ಒಂದ್ಸರಿ ಬಂದಾಗ ಹೆಂಗಿದೆ ಏನು ಅಂತ ಸೈಜ್ ಎಲ್ಲ ಹಾಕಿ ಚೆಕ್ ಮಾಡಿ ನೋಡ್ಬಿಟ್ಟು ಮತ್ತೆ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಸೊ ಅಷ್ಟೇ, ಸಿಂಪಲ್. ಫಸ್ಟ್ ಇದ್ರ ಫೀಚರ್ಸ್ ಬಗ್ಗೆ ಹೇಳ್ತೀನಿ, ಆಮೇಲೆ ಇದು ಯಾವ್ಯಾವ ತರ ಯೂಸ್ ಆಗುತ್ತೆ, ಎಲ್ಲ ತರ ವೆದರ್ ಅಲ್ಲಿ, ಎಲ್ಲ ತರ ಕಂಡೀಷನ್ಸ್ ಅಲ್ಲಿ ಹೆಂಗ್ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಆಲ್ ನ್ಯೂ ಕಾರ್ಡಾ ಪಾತ್ ಫೈಂಡರ್ ರೈಡಿಂಗ್ ಬೂಟ್ಸ್. ಆಂಕಲ್ ಬೂಟ್ಸ್ ಇದು. ಶಿನ್ ಬರಲ್ಲ, ಫುಲ್ ಲೆವೆಲ್ ಬರಲ್ಲ, ಆಂಕಲ್ ಮ್ಯಾಕ್ಸಿಮಮ್ ಲೆವೆಲ್ ಆಂಕಲ್ ಏನ್ ಇರಬೇಕು ಅದಿದೆ. ಸೊ ಫಸ್ಟ್ ಬೂಟ್ಸ್ ಲುಕ್ ನೋಡ್ಕೊಬಿಡಿ, ಈ ತರ ಇದೆ. ಬ್ಯಾಕ್, ಫ್ರಂಟ್ ಅಂಡ್ ಸೋಲ್ ಎಲ್ಲ ಈ ತರ ಇದೆ. ಈಗ ಇದ್ರ ಫೀಚರ್ಸ್ ಬಗ್ಗೆ ಹೇಳ್ತೀನಿ. ಫೀಚರ್ಸ್ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಸೊ ಫಸ್ಟ್ ಇಲ್ಲಿ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕಾಣಿಸ್ತಿದ್ಯಾ? D3O ಪ್ರೊಟೆಕ್ಷನ್ ಏನು ಅಂತಂದ್ರೆ, ಸೊ ಇಲ್ಲೇನು ಆಂಕಲ್ ಪಾರ್ಟ್ ಕಾಣಿಸ್ತಿದೆ ನಿಮಗೆ, ಇಲ್ಲಿ ಇವರು D3O ಪ್ರೊಟೆಕ್ಷನ್ ಇರೋ ಆರ್ಮರ್ ಇನ್ಕ್ಲೂಡ್ ಮಾಡಿದ್ದಾರೆ. ರೈಡಿಂಗ್ ಗೇರ್ಸ್ ಅಲ್ಲೆಲ್ಲ ನಮಗೆ ಆರ್ಮರ್ಸ್ ಬರೋದ್ ಗೊತ್ತಾ, ಎಲ್ಬೋ ಆರ್ಮರ್ಸ್, ಶೋಲ್ಡರ್ ಆರ್ಮರ್ಸ್ ಎಲ್ಲ. ಸೊ ಅದೇ ತರದ ಕ್ವಾಲಿಟಿ ಇದು, ಒಳ್ಳೆ ಜೆಲ್ ಫೈಬರ್ ಕ್ವಾಲಿಟಿ ಇದ್ದಂಗೆ ಇರುತ್ತೆ. ಈಗ ಕಂಫರ್ಟ್ ಇರುತ್ತೆ, ಅದ್ರ ಜೊತೆಗೆ ಇಂಪ್ಯಾಕ್ಟ್ ಆದಾಗ ಕ್ಲೀನ್ ಆಗಿ ತಗೊಳತ್ತೆ. ಅಂಡ್ ಹಂಗೆ ಆಸ್ ಯೂಶುವಲ್ ಎಲ್ಲ ರೈಡಿಂಗ್ ಬೂಟ್ಸ್ ಅಲ್ಲಿ ಬರೋ ತರ ಹಾರ್ಡ್ ಕ್ವಾಲಿಟಿ ಹೀಲ್ ಪ್ರೊಟೆಕ್ಟರ್ ಕೂಡ ಇದೆ ನಮಗೆ ಇದರಲ್ಲಿ. ಅಂಡ್ ಅದ್ರ ಜೊತೆಗೆ ಇಲ್ಲಿ ಫ್ರಂಟ್ ಅಲ್ಲಿ ನಮಗೆ ಅದೇ ತರ ಒಂದು ಹಾರ್ಡ್ ಮೆಟೀರಿಯಲ್ ಟೈ ಪ್ರೊಟೆಕ್ಟರ್ ಕೂಡ ಇದೆ. ಅದ್ರ ಜೊತೆ ನಮಗೆ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ಗೇರ್ ಶಿಫ್ಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಬೇಗ ಕಿತ್ಕೊಂಡ್ ಬಂದ್ಬಿಡುತ್ತೆ ಶೋಲ್. ಅದಕ್ಕೆ ಡಬಲ್ ಲೇಯರ್ ರಫ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಇಲ್ಲಿ ಫ್ರಂಟ್. ನೀವು ನೋಡ್ಬೋದು, ಇದಿಷ್ಟು ಸ್ಟಿಚ್ ಮಾಡಿದ್ದಾರೆ ಗೇರ್ ಶಿಫ್ಟಿಂಗಿಗೆ ಅಂತಾನೆ. ಅಂಡ್ ಇದು ನಿಮಗೆ ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ಲಾಂಗ್ ರೈಡ್ಸ್ ಎಲ್ಲ ಮಾಡುವಾಗ ಜಾಸ್ತಿ ಸ್ವೆಟ್ ಆಗೋದು ಆ ತರ ಎಲ್ಲ ಆಗುತ್ತೆ, ಎಸ್ಪೆಷಲಿ ಸಮ್ಮರ್ ಅಲ್ಲಿ. ದಿಸ್ ಇಸ್ ಮೇಡ್ ಅಪ್ ಆಫ್ ಹೈಡ್ರಾ ಡ್ರೈ ಮೆಂಬ್ರೇನ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಅದೇನಂತಂದ್ರೆ ನಮಗೆ ಬೋತ್ ವಾಟರ್ ಪ್ರೂಫ್ ಮತ್ತೆ ಬ್ರೀಥೇಬಲ್ ಅಂಡ್ ಅದ್ರ ಜೊತೆಗೆ ಡ್ರೈ ಕೂಡ ಅಷ್ಟೇ ಬೇಗ ಆಗುತ್ತೆ ಆ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ. ಅಂತ ಟೈಮಲ್ಲಿ ನಮಗೆ ಬ್ರೀತಿಂಗಿಗೆ ಜಾಸ್ತಿ ಹೆಲ್ಪ್ಫುಲ್ ಆಗುತ್ತೆ. ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಅಂಡ್ ಪ್ರೊಟೆಕ್ಷನ್ ಅಷ್ಟೇ CE ಸರ್ಟಿಫೈಡ್ ಇದು. ಅಂಡ್ ಇಲ್ಲಿ ಹಿಂದ್ಗಡೆ ನೋಡ್ಬೋದು ನೀವು, ರಿಫ್ಲೆಕ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಆಂಕಲ್ ಹತ್ರ ಹಿಂದ್ಗಡೆ ಕಂಫರ್ಟಬಲ್ ಮೂವ್ಮೆಂಟ್ ಇರಬೇಕು ಅಂತ ಅನ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಡಿಸೈನ್ ಯಾವ ತರ ಕೊಟ್ಟಿದ್ದಾರೆ ಅಂತ. ಹೈಟ್ ಮಾಡಿಲ್ಲ ಇಲ್ಲಿ. ಲೇಸ್ ಸಿಸ್ಟಮ್ ಇದೆ. ಲೇಸ್ ಸಿಸ್ಟಮ್ ಜೊತೆಗೆ ವೆಲ್ಕ್ರೋ ಕೂಡ ಕೊಟ್ಟಿದ್ದಾರೆ. ಈ ಕಡೆ ತುಂಬಾ ಸ್ಲಿಮ್ ಅಲ್ಲ, ತುಂಬಾ ಬಲ್ಕ್ ಅಲ್ಲ, ಆ ತರ ಸ್ಟೈಲಿಶ್ ಆಗೂ ಇದೆ. ಡ್ಯುಯಲ್ ಡೆನ್ಸಿಟಿ ಸೋಲ್ ಏನಿದೆ, ಸೋಲ್ ಯೂಸ್ ಮಾಡಿದಾರಲ್ಲ ಪೂರ್ತಿ ಕಂಪ್ಲೀಟ್ಲಿ ಡ್ಯುಯಲ್ ಡೆನ್ಸಿಟಿ ಸೋಲ್. ಇದು ಡ್ಯುಯಲ್ ಡೆನ್ಸಿಟಿ ಸೋಲ್ ಅಂತಂದ್ರೆ ನಮಗೆ ಈಗ ಏನಾದ್ರು ಹೈಕಿಂಗ್ ಮಾಡ್ಬೇಕಾದ್ರೆ, ರಫ್ ಟೆರೆನ್ಸ್ ಅಲ್ಲಿ ವಾಕ್ ಮಾಡ್ಬೇಕಾದ್ರೆ, ಅಥವಾ ಇವನ್ ಗೇರ್ ಶಿಫ್ಟಿಂಗ್ ಅಲ್ಲಿ ಇರ್ಬೋದು, ಕ್ಲೀನ್ ಆಗಿ ಪುಷ್ ಆಗುತ್ತೆ. ಅಂದ್ರೆ ಶಾಕ್ ಅಬ್ಸರ್ಪ್ಷನ್ ಕ್ಲೀನ್ ಆಗಿ ಆಗ್ಬೇಕಲ್ಲ ಮೂವ್ಮೆಂಟ್ ಎಲ್ಲ. ಸೊ ಅದಕ್ಕೆ ಡ್ಯುಯಲ್ ಡೆನ್ಸಿಟಿ ಸೋಲ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಗ್ರಿಪ್ಪಿಂಗ್ಗೆ, ಟ್ರೆಕ್ಕಿಂಗಿಗೆಲ್ಲ ಹೈಕಿಂಗಿಗೆಲ್ಲ ಏನಾದ್ರು ಮಾಡ್ತೀವಿ ಅಂತಂದ್ರೆ ಯೂಶುವಲಿ ರೈಡಿಂಗ್ ಬೂಟ್ಸ್ ಅಲ್ಲಿ ಬರತ್ತೆ, ಬಟ್ ಕಂಫರ್ಟಬಲ್ ಇರಲ್ಲ ಅಷ್ಟು. ಈ ತರ ಡ್ಯುಯಲ್ ಡೆನ್ಸಿಟಿ ಶಾಕ್ ಅಬ್ಸರ್ಪ್ಷನ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ. ಹಾರ್ಡ್ ಗ್ರಿಪ್ ಕೊಟ್ಟಿದ್ದಾರೆ, ಸೊ ಆರಾಮಾಗಿ ನಾವು ಗ್ರಿಪ್ ಮಾಡ್ಬೋದು. ಅಂಡ್ ಅದ್ರ ಜೊತೆಗೆ ಒಳಗಡೆ ಮೆಮೊರಿ ಫೋಮ್ ಕೊಟ್ಟಿದ್ದಾರೆ. ಥಿಕ್ ಲೇಯರ್ ಮೆಮೊರಿ ಫೋಮ್ ಯೂಸ್ ಮಾಡಿದ್ದಾರೆ. ಅಂದ್ರೆ ಕ್ಯಾಶುಯಲ್ ಶೂಸ್ ಅಲ್ಲಿ, ಸ್ನೀಕರ್ಸ್ ಅಲ್ಲೆಲ್ಲ ನಾವು ಜಾಸ್ತಿ ಕಂಫರ್ಟ್ ಹೆಂಗ್ ನೋಡ್ತೀವಿ ಅದೇ ತರ ಇದ್ರೊಳಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಥಿಕ್ ಲೇಯರ್ ಕುಶನಿಂಗ್ ಮಾಡಿರ್ತಾರೆ. ಲಾಂಗ್ ರೈಡ್ ಮಾಡುವಾಗ ಅಥವಾ ಏನಾದ್ರು ವಾಕಿಂಗ್ ಮಾಡುವಾಗ, ಟ್ರೆಕ್ಕಿಂಗ್ ಮಾಡುವಾಗ ನಮಗೆ ಅದು ಕಂಫರ್ಟಬಲ್ ಆಗಿರುತ್ತೆ, ಹಾರ್ಡ್ ಅಂತ ಅನ್ಸಲ್ಲ. ಸೊ ದಿಸ್ ಮೈಟ್ ಲುಕ್ ವೆರಿ ಸಿಂಪಲ್ ಫ್ರಮ್ ಔಟ್ ಸೈಡ್. ಇದೆಷ್ಟು ಸಿಂಪಲ್ ಆಗಿ ಕಾಣಿಸುತ್ತೋ ಇನ್ ಪರ್ಸನ್ ಇದನ್ನ ಯೂಸ್ ಮಾಡೋದಕ್ಕೆ ಅಷ್ಟೇ ಹಾರ್ಡ್ ಇದೆ. ಫ್ಲೆಕ್ಸಿಬಲ್ ಅಲಾಂಗ್ ವಿತ್ ಕೇಪಬಲ್ ಆಫ್ ಟೇಕಿಂಗ್ ಇಂಪ್ಯಾಕ್ಟ್. ಏನು ಈಗ ಒಂದು ಕ್ರಾಶ್ ಆದ್ರೆ ಏನಾದ್ರು ಹೊಡೆತಾ ಬಿದ್ರೆ ಆ ಇಂಪ್ಯಾಕ್ಟ್ ನ ತಗೊಳ್ಳೋಷ್ಟು ಹಾರ್ಡ್ ಕೂಡ ಇದೆ, ಅದೇ ತರ ಫ್ಲೆಕ್ಸಿಬಿಲಿಟಿ ಆಲ್ಸೋ. ಆಂಕಲ್ ಪ್ರೊಟೆಕ್ಷನ್, ಹೀಲ್ ಪ್ರೊಟೆಕ್ಷನ್, ಟಾಯ್ ಪ್ರೊಟೆಕ್ಷನ್, ಕಂಫರ್ಟಬಲ್ ಸೋಲ್, ಫ್ಲೆಕ್ಸಿಬಲ್ ಔಟ್ ಸೋಲ್,
ಗ್ರಿಪ್, ಎವ್ರಿಥಿಂಗ್. ದೀಸ್ ಆರ್ ಆಲ್ ದಿ ಫೀಚರ್ಸ್. ಮತ್ತೆ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ಆಲ್ರೆಡಿ ನನ್ನ ಹತ್ರ ಕಂಪ್ಲೀಟ್ ಫುಲ್ ಪ್ರೊಡಕ್ಷನ್ ವಾಟರ್ ಪ್ರೂಫ್ ರೈಡಿಂಗ್ ಬೂಟ್ಸ್ ಇದೆ ಒರಾಜೋ ಅವ್ರದ್ದು. ಬಟ್ ಮತ್ತೆ ಈ ಬೂಟ್ಸ್ ನಾನು ಏನಕ್ಕೆ ತರಿಸ್ಕೊಂಡೆ ಅಂತ ಅಂದ್ರೆ, ಬೈಕ್ ರೈಡಿಂಗ್ ಮಾಡೋರಿಗೆ ಮೇನ್ ಪ್ರಾಬ್ಲಮ್ ಏನಂತಂದ್ರೆ, ಎಲ್ಲಾ ಜಾಗಗಳಲ್ಲೂ ನಮ್ ರೈಡಿಂಗ್ ಬೂಟ್ಸ್ ಹಾಕೊಂಡು ಹೋಗಕ್ ಆಗಲ್ಲ. ಅದು ಕಂಪ್ಲೀಟ್ಲಿ ಶಿನ್ ಪ್ರೊಟೆಕ್ಷನ್ ಇರತ್ತಲ್ಲ ಆಂಕಲ್ ಇಂದ ಮೇಲೆ, ಅಷ್ಟು ಪ್ರೊಟೆಕ್ಷನ್ ಇದ್ದಾಗ ನಿಮಗೆ ಗೊತ್ತು, ಪಬ್ಲಿಕ್ ಪ್ಲೇಸ್ ಅಲ್ಲೆಲ್ಲ ಎಲ್ಲರೂ ಇರೋ ಜಾಗಗಳಲ್ಲೆಲ್ಲ ಹಾಕೊಂಡು ಹೋಗೋದಕ್ಕೆ ಕಂಫರ್ಟ್ ಅನ್ಸಲ್ಲ. ಮೇನ್ ಥಿಂಗ್, ಇವನ್ ಅದ್ರೊಳಗೆ ಶಾಕ್ ಅಬ್ಸರ್ಪ್ಷನ್ ಎಲ್ಲ ಕೊಟ್ಟಿದ್ರು ಕೂಡ ಒಂದು ಮೀಡಿಯಂ ಆಗಿ ವಾಕ್ ಮಾಡಬಹುದು. ಜಾಸ್ತಿ ವಾಕ್ ಮಾಡೋದಿಕ್ಕೆ ಅಥವಾ ಹೈಕಿಂಗ್ ಟ್ರೆಕಿಂಗ್ ಮಾಡೋದಕ್ಕೆ ಆಗಲ್ಲ, ಅಂಡ್ ಎವ್ರಿ ಡೇ ಯೂಸ್ ಮಾಡೋದಕ್ಕೂ ಆಗಲ್ಲ. ಸೊ ದಿಸ್ ಇಸ್ ವೈ ವಿ ಹ್ಯಾವ್ ಟು ಹ್ಯಾವ್ ಒನ್ ಆಫ್ ದೀಸ್ ಬೂಟ್ಸ್. ಎಲ್ಲೂ ನಾವು ಬೈಕ್ ಬಿಟ್ಟು ಇಳಿಯೋದಿಲ್ಲ, ಜಾಸ್ತಿ ರೈಡಿಂಗೇ ಮಾಡ್ತಿರ್ತೀವಿ, ರೈಡಿಂಗ್ ಮಾಡ್ಬಿಟ್ಟು ಸೀದಾ ರಿಟರ್ನ್ ಬರ್ತೀವಿ ಅಂದ್ರೆ ಆ ತರದ್ದು ಕಂಪ್ಲೀಟ್ ರೈಡಿಂಗ್ ಬೂಟ್ಸ್ ಓಕೆ. ಒಂದ್ ಸ್ವಲ್ಪ ನಡಿತೀವಿ ಅಂದ್ರೆ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಬಟ್ ಬೈಕ್ ರೈಡಿಂಗ್ ಹೋಗಿ ಅದ್ರ ನೆಕ್ಸ್ಟ್ ಹಂಗೆ ಆಕ್ಟಿವಿಟೀಸ್ ಮಾಡ್ತೀವಿ ಅಂತ ಅಂದ್ರೆ ಇದು ಹೆವಿ ಯೂಸ್ ಆಗುತ್ತೆ ನಮಗೆ. ಸೊ ಅದಕ್ಕೆ ಆ ಬೂಟ್ಸ್ ಜೊತೆ ಇದನ್ನು ತರಿಸ್ಕೊಂಡೆ. ಟೂರಿಂಗ್ ಆದ್ರೂ ಮಾಡಿ, ಡೈಲಿ ಯೂಸಿಗಾದ್ರೂ ಯೂಸ್ ಮಾಡಿ, ಒಂದು ಜಸ್ಟ್ ಕ್ಯಾಶುವಲ್ ವೇರ್ ಶೂಸ್ ಯಾವ ತರ ನಾವು ಯೂಸ್ ಮಾಡ್ತೀವಿ ಆ ತರ ಇದನ್ನ ನಾವು ಯೂಸ್ ಮಾಡ್ಬೋದು. ಫುಲ್ ಶಿನ್ ಪ್ರೊಟೆಕ್ಷನ್ ಬೂಟ್ಸ್ ತಗೊಂಡಾದ್ಮೇಲೆ ನನಗೆ ಫೀಲ್ ಆಯ್ತು, ಯಾವ್ದಾದ್ರು ಒಂದು ಪ್ಲೇಸಿಗೆ ಹೋದಾಗ ಪದೇ ಪದೇ ರಿಮೂವ್ ಮಾಡಿ ಹಾಕೋದಿಕ್ಕಾಗಲ್ಲ, ಅಥವಾ ಏನೋ ಜಾಸ್ತಿ ವಾಕ್ ಮಾಡೋದಿಕ್ಕಾಗಲ್ಲ. ಆ ತರ ನೋಡ್ತಿರುವಾಗ ನಾನು ಏನಂತ ಥಿಂಕ್ ಮಾಡಿದೆ ಅಂತಂದ್ರೆ, ಮಾಡ್ತಾ ಇರ್ತೀವಿ ಸಣ್ಣ ಪುಟ್ಟ ಹೈಕಿಂಗ್ ಟ್ರೆಕಿಂಗ್ ಎಲ್ಲ, ಒಂದು ಬೂಟ್ಸ್ ತಗೊಂಡ್ಬಿಡೋಣ ಅಂತ ಡೆಕಾಥ್ಲಾನ್ ಅಲ್ಲಿ ನಾನು ನೋಡ್ತಾ ಇದ್ದೆ. ಸ್ವಲ್ಪ ಕ್ವಾಲಿಟಿನೂ ಹೆವಿ ಇರುತ್ತೆ, ನಮಗೆ ರೈಡಿಂಗಿಗೂ ಯೂಸ್ ಆಗುತ್ತೆ ಅಂತ. ಬಟ್ ಒಂದ್ ಕಡೆ ಪ್ರಾಬ್ಲಮ್ ಏನಂತಂದ್ರೆ, ಇದೆಲ್ಲ ಗೇರ್ ಶಿಫ್ಟಿಂಗ್ ಮಾಡ್ಬೇಕಾದ್ರೆಲ್ಲ ಶೂ ಹಾಳಾಗ್ಬೋದು, ಆ ತರದೆಲ್ಲ ಸ್ವಲ್ಪ ತಲೆ ಬಿಸಿ ಇತ್ತು. ಈಗ ನಾನು ಕಂಫರ್ಟ್ ನೋಡ್ತೀನಿ, ಹೈಕಿಂಗ್ ಟ್ರೆಕಿಂಗಿಗೆಲ್ಲ ಬೇಕು ಅಂದ್ರೆ ಫುಲ್ ಪ್ರೊಟೆಕ್ಷನ್ ಬರಲ್ಲ ರೈಡಿಂಗ್ ಬೇಕು ಅಂದ್ರೆ ಹೈಕಿಂಗ್ ಟ್ರೆಕಿಂಗ್ ಎಲ್ಲ ಮಾಡೋದಿಕ್ಕಾಗಲ್ಲ. ಸೊ ಆ ತರ ಇತ್ತು. ಅಂತ ಟೈಮಲ್ಲಿ ಕರೆಕ್ಟ್ ಆಗಿ ಜಾಸ್ತಿ ಸರ್ಚ್ ಮಾಡ್ತಾ ನನಗೆ ಈ ಕಾರ್ಡಾ ಬ್ರ್ಯಾಂಡ್ ಅವ್ರದ್ದು ಗೊತ್ತಾಯ್ತು. ಇವ್ರು ಆಲ್ಮೋಸ್ಟ್ ಆಲ್ ಎಲ್ಲಾ ತರ ಸಪರೇಟ್ ಸ್ಪೆಸಿಫಿಕ್ ಬೂಟ್ಸ್ ಇಟ್ಟಿದ್ದಾರೆ. ದಿಸ್ ಇಸ್ ಆಲ್ ಇನ್ ಒನ್ ಬೂಟ್. ಇದ್ರೊಳಗೇನೆ ಈಗ ನೆಕ್ಸ್ಟ್ ಅಪ್ಗ್ರೇಡೆಡ್ ವರ್ಷನ್ ಇನ್ನೊಂದು ಬಂದಿದೆ. ಸೇಮ್ ಇದೆ, ಎಲ್ಲ ಫೀಚರ್ಸ್ ಎಲ್ಲ ಸೇಮ್ ಇದೆ. ಅದ್ರಲ್ಲಿ ಏನ್ ಚೇಂಜಸ್ ಅಂದ್ರೆ, ಲೇಸ್ ಸಿಸ್ಟಮ್ ಬೂಟ್ಸ್ ಇದು. ಅದೇನಂದ್ರೆ ಬಟನ್ ಡಯಲ್ ಬರೋದ್ ಗೊತ್ತಾ, ಡಯಲ್ ರೊಟೇಟರ್, ಜಸ್ಟ್ ರೊಟೇಟ್ ಮಾಡಿ ಟೈಟ್ ಮತ್ತೆ ಲೂಸ್ ಮಾಡೋದು, ಲೇಸ್ ಇರಲ್ಲ, ಲೇಸ್ ಲೆಸ್ ಆ ತರದ್ದು ಬೂಟ್ಸ್ ಬಿಟ್ಟಿದ್ದಾರೆ. ಕಾರ್ಡಾ ರೆಕಾನ್ ಅಂತ, ಕಾರ್ಡಾ ಮೋಟೋ ಅಂತ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಇವ್ರದ್ದು ಪ್ರೊಫೈಲ್ ಸಿಗತ್ತೆ. ಅದು ಮೇನ್ ವೆಬ್ಸೈಟ್ ಇವ್ರದ್ದು, ಗೂಗಲ್ ಅಲ್ಲೂ ಸಿಗತ್ತೆ. ಸೊ ಇದ್ರದ್ದು ಮೇನ್ ಡಿಸ್ಟ್ರಿಬ್ಯೂಷನ್ ಬಂದು ಪವರ್ ಸ್ಪೋರ್ಟ್ಸ್ ಅವ್ರು ತಗೊಂಡಿದ್ದಾರೆ. ಪವರ್ ಸ್ಪೋರ್ಟ್ಸ್ ರೈಡಿಂಗ್ ಗೇರ್ಸ್ ಇದೆಯಲ್ಲ, ಪವರ್ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್, MT ಹೆಲ್ಮೆಟ್, ರೈಡಿಂಗ್ ಗೇರ್ಸ್ ಎಲ್ಲ ಸೇಲ್ ಮಾಡ್ತಾರಲ್ಲ ಆ ಶಾಪ್ ಅವರು. ಸೊ ಪವರ್ ಸ್ಪೋರ್ಟ್ಸ್ ಯಾವುದೇ ಶಾಪಿಗೆ ಹೋದ್ರು ನಿಮಗೆ ಇದು ಅವೈಲಬಲ್ ಇರುತ್ತೆ. ಅಂಡ್ ಹೋಲ್ ಇಂಡಿಯಾ ಇದ್ರ ಡಿಸ್ಟ್ರಿಬ್ಯೂಷನ್ ಇದೆ ಪವರ್ ಸ್ಪೋರ್ಟ್ಸ್ ಅಲ್ಲಿ. ಯಾವುದೇ ಊರಲ್ಲಾದ್ರೂ, ಎಸ್ಪೆಷಲಿ ಬೆಂಗಳೂರಲ್ಲಿ ತುಂಬಾ ಪವರ್ ಸ್ಪೋರ್ಟ್ಸ್ ಶಾಪ್ಸ್ ಇದೆ. ಅಂಡ್ ಅದ್ರ ಜೊತೆ ನಾನು ಇದ್ರದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಅಲ್ಲೆಲ್ಲ ಸೈಜಸ್, ಚಾರ್ಟ್ ಶೀಟ್ ಎಲ್ಲ ಕೊಟ್ಟಿರ್ತಾರೆ. ಪ್ರೈಸ್ ಬಂದು ಇದ್ರದ್ದು ನಾನ್ ತಗೊಂಡಾಗ 6350. ಈಗ ಒಂದು 300 ರೂಪೀಸ್ ಜಾಸ್ತಿ ಆಗಿದೆ, 6699 ಇದೆ. ಇಷ್ಟು ಒಳ್ಳೆ ಬಡ್ಜೆಟ್ ಅಲ್ಲಿ ಈಗ ರೈಡಿಂಗ್ ಬೂಟ್ಸ್ ಅಂದ ತಕ್ಷಣ ಆಲ್ಮೋಸ್ಟ್ 10K ಮೇಲಿರುತ್ತೆ. 10K ಒಳಗಡೆ ಅದು 6000 ಬಡ್ಜೆಟ್ ಅಲ್ಲಿ ಈ ತರ ಆಲ್ ಇನ್ ಒನ್ ಬೂಟ್ಸ್, ಪ್ರೊಟೆಕ್ಷನ್, ಕಂಫರ್ಟ್ ಅಂಡ್ ಟ್ರೆಕ್ಕಿಂಗ್ ಫೀಚರ್ಸ್ ಇರುವಂತ ಇಷ್ಟು ಒಳ್ಳೆ ಬೂಟ್ಸ್ ಸಿಗೋದು ಕಷ್ಟ. ಐ ಹೋಪ್ ದಿಸ್ ಬೂಟ್ಸ್ ವಿಲ್ ಬಿ ವೆರಿ ಯೂಸ್ಫುಲ್ ಟು ಯು ಗೈಸ್. ಅಂಡ್ ದಟ್ಸ್ ಇಟ್. ಸೊ ಇದೇ ತರ ನೆಕ್ಸ್ಟ್ ಯಾವ್ದಾದ್ರು ಸ್ಪೆಷಲ್ ಪ್ರಾಡಕ್ಟ್ ನಾನ್ ತರಿಸಿದಾಗ ಮತ್ತೆ ಅದ್ರ ರಿವ್ಯೂ ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.